ಇನ್ನು ಟರ್ಕಿ ಅಜರ್ಬೈಜಾನ್ಗೆ ಶಾಕ್ ಮೇಲೆ ಶಾಕ್. ಬೆಂಗಳೂರಿನ ಬಟ್ಟೆ ವ್ಯಾಪಾರಿಗಳು ಬಹಿಷ್ಕಾರವನ್ನ ಮಾಡಿದ್ದಾರೆ. ಬಟ್ಟೆ ರಫ್ತು ಮಾಡದೇ ಇರೋದಕ್ಕೆ ವ್ಯಾಪಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಈ ಮೂಲಕ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಟರ್ಕಿ ಅಜರ್ಬೈಜಾನ್ಗೆ ಬಟ್ಟೆ ರಫ್ತು ಬ್ಯಾನ್. ಪಾಕಿಸ್ತಾನಕ್ಕೆ ಸಹಾಯ ಮಾಡಿದಂತಹ ಟರ್ಕಿಗೆ ಈ ಮೂಲಕ ಭಾರತ ತಿರುಗೇಟನ್ನ ಕೊಡ್ತಾ ಇದೆ. ಪಾಠ ಕಲಿಸೋದಿಕ್ಕೆ ಈಗ ಬಟ್ಟೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರು ಬಟ್ಟೆ ವ್ಯಾಪಾರಿಗಳ ಸಂಘದಿಂದ ಇಂತಹ ತೀರ್ಮಾನ ಹೊರಬಿದ್ದಿದೆ. ಟರ್ಕಿ ಜೊತೆ ನಮ್ಮ ಎಲ್ಲ ವ್ಯಾಪಾರಗಳು ಕೂಡ ಬಂದ್. ಸೇನೆಗೆ ಪ್ರಧಾನಿಗೆ ಪತ್ರ ಬರೆದು ಈ ರೀತಿ ತಿಳಿಸಿದ್ದಾರೆ. ಬೆಂಗಳೂರಿನ ಬಟ್ಟೆ ವ್ಯಾಪಾರಿಗಳ ಸಂಘದವರು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಬಟ್ಟೆ ರಫ್ತಾಗ್ತಾ ಇತ್ತು, ಅದನ್ನ ನಿಲ್ಲಿಸ್ತೀವಿ ಅಂತ, ಬಂದ್ ಮಾಡ್ತೀವಿ ಅಂತ. ಆಪರೇಷನ್ ಸಿಂಧೂರದ ಬಳಿಕ ನಡೆದಂತಹ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಒಂದಿಷ್ಟು ರಾಷ್ಟ್ರಗಳು ಬೆಂಬಲ ಕೊಟ್ಟು, ಅದರಲ್ಲಿ ಪ್ರಮುಖವಾಗಿ ಟರ್ಕಿ ರಾಷ್ಟ್ರ ಅದರ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಸಪೋರ್ಟ್ ಕೊಟ್ಟು, ದೊಡ್ಡ ಮಟ್ಟಿನ ಸಪೋರ್ಟನ್ನು ಪಾಕಿಸ್ತಾನದ ಪರವಾಗಿ ಕೊಡ್ತು. ಈ ಸಂದರ್ಭದಲ್ಲಿ ಟರ್ಕಿಗೆ ಭಾರತ ಅನೇಕ ಸಹಾಯವನ್ನು ಮಾಡಿತ್ತು. ಅನೇಕ ಭಾರತದ ಜೊತೆಗಿನ ವ್ಯಾಪಾರ ವಹಿವಾಟುಗಳು ಟರ್ಕಿ ದೇಶದ ಜೊತೆಗಿದ್ವು. ಭಾರತದಿಂದ ಅತಿ ದೊಡ್ಡ ಪ್ರವಾಸೋದ್ಯಮ ಇವತ್ತು ಟರ್ಕಿಗೆ ಹೋಗಿ ಅಲ್ಲಿಯ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲ ಉಪಕಾರ ಭಾರತದ ಬಗ್ಗೆ ಇದ್ರೂ ಕೂಡ ಟರ್ಕಿ ಭಾರತದ ವಿರುದ್ಧ ಕತ್ತಿಮಸೆಯುವಂತಹ ಕೆಲಸವನ್ನು ಮಾಡಿತು. ಇದಕ್ಕೀಗ ಭಾರತದ ಸಾಮಾನ್ಯ ನಾಗರಿಕರು ಕೂಡ ಬುದ್ಧಿ ಕಲಿಸೋದಕ್ಕೆ ಶುರು ಮಾಡಿದ್ದಾರೆ. ಟರ್ಕಿಯ ಎಲ್ಲ ವಸ್ತುಗಳನ್ನು ಬ್ಯಾನ್ ಮಾಡಬೇಕು, ಟರ್ಕಿಯ ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳಿಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಘೋಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೀಗ ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಅಸೋಸಿಯೇಷನ್ ಏನಿದ್ದಾರೆ, ಕ್ಲಾತ್ ಸೆಲ್ಲರ್ಸ್ ಅಸೋಸಿಯೇಷನ್ ಏನಿದ್ದಾರೆ, ಈ ಮರ್ಚೆಂಟ್ಗಳ ಸಂಘ ಏನಿದೆ, ಇದು ಕೂಡ ಟರ್ಕಿಯಿಂದ ಬರುವಂತಹ ಉತ್ಪನ್ನಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಸದ್ಯಕ್ಕೆ ಈ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಪೆರ್ಗಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಟರ್ಕಿ ಮಾಡಿರುವಂಥದ್ದು, ನಮಗೆ ಮಾಡಿರುವಂತಹ ದ್ರೋಹ ಬಗೆದಂಥ ಕೆಲಸ ಗೊತ್ತೇ ಇದೆ. ತಾವು ತಮ್ಮ ಸಂಘದ ವತಿಯಿಂದ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಸರ್? ಸರ್, ನಾನು ಪ್ರಕಾಶ್ ಪಿರ್ಗಲ್, ಪ್ರೆಸಿಡೆಂಟ್ ದ ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್. ನಾವು ಇಲ್ಲಿ ಸುಮಾರು 3,000 ಜನ ಹೋಲ್ಸೇಲ್ ಮೆಂಬರ್ಸ್ ಆಗಿದ್ದೀವಿ. ಈ ಪಹಲ್ಗಾಮ್ ಆಗಿದ ಮೇಲೆ ಪಾಕಿಸ್ತಾನ ಜೊತೆಗೆ ಟರ್ಕಿ ಆಮೇಲೆ ಅಜರ್ಬೈಜಾನ್ ಅವ್ರ ಜೊತೆಗೆ ಇರ್ತೀವಿ. ನೋಡಿ, ಅವ್ರು ನ್ಯೂಟ್ರಲ್ ಆಗಿದ್ದಿದ್ರೆ ಅದು ಬೇರೆ ಮಾತಾಗ್ತಾ ಇತ್ತು. ಅವ್ರು ನ್ಯೂಟ್ರಲ್ ಆಗಿಲ್ಲ, ಅವ್ರ ಜೊತೆಗೇನೆ ಇದ್ದು ವೆಪನ್ನು ಕೊಡ್ತೀವಿ, ಡ್ರೋನ್ಸು ಕಳಿಸ್ತೀವಿ, ಆಮೇಲೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಸ್ಥಿತಿ ಆದಮೇಲೆ ನಾವು ಬ್ಲಡ್ಡು ಬಿಸ್ನೆಸ್, ವಿ ಕೆನಾಟ್ ಡೂ ಬಿಸ್ನೆಸ್ ಟುಗೆದರ್. ಸೊ ನಾವು ಡಿಸೈಡ್ ಮಾಡಿದ್ದೀವಿ, ನಾವು ಇನ್ನು ಮುಂದೆ ನೆನ್ನೆನೆ ನಾವು ಎಲ್ಲ ಕಮಿಟಿ ಅವರು ಮೆಂಬರ್ಸ್ ಅವರು ಸೇರಿ ಒಂದು ಪತ್ರನ ಬರೆದಿದ್ದೀವಿ. ನಾವು ಇನ್ನು ಮುಂದೆ ಅವ್ರ ಜೊತೆಗೆ ಏನು ವ್ಯವಹಾರ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ಟೆ ತರಿಸೋದು ಇಲ್ಲ, ಬಟ್ಟೆ ಕಲಿಸೋದು ಇಲ್ಲ. ಈ ಕಾರಣ ಏನಂದರೆ, ನಾವು ಮೋದಿ ಅವರು ಸರ್ಕಾರ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ನಾವು ಬಿಸ್ನೆಸ್ ಮ್ಯಾನು ಅವ್ರ ಜೊತೆಗೆ ಇದ್ದೀವಿ. ನಮ್ಮ ಮಿಲಿಟ್ರಿ ಅವರು ಎಷ್ಟೊಂದು ಪಾಪ ಕಷ್ಟ ಸುಖದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಜೊತೆಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು, ನಾಳೆ ಏನು ಲಾಸ್ ಆದ್ರೇನು ನಾವು ವ್ಯವಹಾರ ನಿಲ್ಲಿಸ್ಬಿಟ್ಟಿದ್ದೀವಿ. ಇನ್ನು ಮುಂದೆ ನಾವು ವ್ಯವಹಾರ ಅವ್ರ ಜೊತೆಗೆ ಮಾಡೋದಿಲ್ಲ. ಸರ್, ಈಗ ದಿ ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಅಲ್ಲಿ ಒಟ್ಟು ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ? ಜೊತೆಗೆ ತಾವು ಈ ಪ್ರಸ್ತಾಪವನ್ನು ಮೆಂಬರ್ಸ್ ಜೊತೆಗೆ ಇಟ್ಟಾಗ ಎಲ್ಲರೂ ಕೂಡ ದೇಶಭಕ್ತಿಯ ಈ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ತಿರ್ತಾರೆ. ಅವರ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಬಂತು ಸರ್? ಸರ್, ನಾವು ಒಂದು ಮೆಸೇಜ್ ಕಳಿಸಿದೆ, ಈ ಥರ ನಾವು ಮಾಡೋಣ ಅಂತ. ಇಮ್ಮಿಡಿಯೇಟ್ಲಿ ಒಂದು ಸಿಂಗಲ್ ಜನನೂ ಇದು ಬೇಡ ಅಂತ ಹೇಳಿಲ್ಲ. ಎಲ್ಲರೂ ಸಪೋರ್ಟ್ ಆಗಿತ್ತು. ನಾವು ಒಂದೇ ಕ್ಷಣದಲ್ಲಿ ನಾವು ತೀರ್ಮಾನ ಮಾಡೋಕ್ಕೆ ನಮ್ಗೆ ಈಸಿ ಆಗೋಯಿತು. ಎಲ್ಲರೂ ಹೇಳ್ತಾರೆ ವಿ ಶುಡ್ ಡೂ ಇಟ್, ನಾವು ಮಾಡಲೇಬೇಕು, ನಾವು ಮಾಡ್ತೀವಿ, ನಾವು ತಮ್ಮ ಜೊತೆಗಿದ್ದೀವಿ, ನಾವು ಮೋದಿ ಸರ್ಕಾರ, ನಾವು ಇಂಡಿಯಾ ದೇಶಕ್ಕೋಸ್ಕರ ಜೊತೆಗಿದ್ದೀವಿ. ಆಮೇಲೆ ನಮ್ಮ ಮಿಲಿಟ್ರಿ ಅವರು ಎಷ್ಟು ನಮ್ಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಸೊ 100% ಅವ್ರ ಜೊತೆಗೇ ಇದ್ದೀವಿ, ಇರ್ತೀವಿ. ಸದ್ಯಕ್ಕೆ ಇದು ಪ್ರಕಾಶ್ ಪೆರ್ಗಲ್ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ವಿದೇಶಿ ಪಾಕಿಸ್ತಾನದ ಜೊತೆಗೆ ಸಹಕಾರವನ್ನು ಕೊಟ್ಟಂತಹ ಟರ್ಕಿ ದೇಶಕ್ಕೆ ನಾವು ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಕೊಡೋದಿಲ್ಲ. ಜೊತೆಗೆ ಅಲ್ಲಿರುವಂತಹ ಬಟ್ಟೆ ವ್ಯವಹಾರ ಏನಿತ್ತು ಇಲ್ಲಿವರೆಗೆ ಮಾಡ್ತಾ ಇದ್ವಿ, ಅದನ್ನ ಕಡಖಂಡಿತವಾಗಿ ಇಲ್ಲಿಂದ ನಿಲ್ಲಿಸ್ಬಿಡ್ತೀವಿ. ಯಾರು ಹೇಳಿದ್ರು ಅಷ್ಟೇ, ನಮ್ಮ ದೇಶದ ಪರವಾಗಿ ದೇಶದ ಸೈನಿಕರ ಜೊತೆಗೆ ನಾವು ನಿಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.